ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ಗುಜ್ಜೆ ತಗೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಇದೆ. ಇದರಿಂದ ನಾನೊಂದು ಒಳ್ಳೆ ಚೈನೀಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಚೈನೀಸ್ ರೆಸಿಪಿ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಬರೋದು ಯಾವುದು? ಮಂಚೂರಿಯನ್ ಅಲ್ವಾ? ಹೌದು, ನಾನಿವತ್ತು ಮಾಡ್ತಾ ಇರೋದು ಈ ಗುಜ್ಜೆ ಉಪಯೋಗಿಸಿ ಒಂದು ಸೂಪರ್ ಆಗಿರುವಂತ ಒಂದು ಗುಜ್ಜೆ ಮಂಚೂರಿಯನ್. ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಈ ಗುಜ್ಜೆಯಲ್ಲಿ ಮಂಚೂರಿಯನ್ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ನಾನು ಗುಜ್ಜೆ ಬೇಯಿಸಿಟ್ಕೊಂಡಿದ್ದೀನಿ. ಎಳೆಯ ಹಲಸಿನಕಾಯಿ ನೋಡಿ, ಇದರಿಂದ ನಾನು ಅರ್ಧ ಮಾತ್ರ ತಗೊಂಡಿರೋದು. ಇಲ್ಲಿ ಬೇಯಿಸಿರುವ ಮೆಥಡ್ ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ, ಯಾವ ರೀತಿ ತುಂಬಾ ಸುಲಭವಾಗಿ ಗುಜ್ಜೆ ಕಟ್ ಮಾಡ್ಬೋದು ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಅಂತ. ಅದೇ ಮೆಥಡ್ ಅಲ್ಲಿ ನಾನು ಇಲ್ಲಿ ಗುಜ್ಜೆಯನ್ನ ಬೇಯಿಸಿಟ್ಕೊಂಡಿದ್ದೀನಿ. ಅಂದ್ರೆ ಇಲ್ಲಿ ನಾನು ಒಂದೇ ವಿಸಿಲ್ ಹಾಕ್ಬಿಟ್ಟು ಬೇಯಿಸಿರೋದು, ಯಾಕಂದ್ರೆ ಜಾಸ್ತಿ ಆದ್ರೆ ಇದು ಹುಡಿ ಹುಡಿ ಆಗುತ್ತೆ. ಆ ರೀತಿ ನಮಗೆ ಈ ರೆಸಿಪಿಗೆ ಬೇಡ. ಈ ರೀತಿ ಪೀಸ್ ಪೀಸ್ ಆಗಿರ್ಬೇಕು, ಅದಕ್ಕೋಸ್ಕರ ಒಂದು ವಿಸಿಲ್ ತನಕ ಇದನ್ನ ಬೇಯಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅರ್ಧ ಕಪ್ ಮೈದಾ ಹುಡಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಅರ್ಧ ಕಪ್ ಕಾರ್ನ್ಫ್ಲವರ್ ಕೂಡ ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮೆಣಸಿನ ಹುಡಿ 1 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ಕಾಶ್ಮೀರಿ ಹಾಕಿದ್ರೆ ಚೆನ್ನಾಗಿ ಕಲರ್ ಸಿಗುತ್ತೆ. ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ. ಆಮೇಲೆ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮೊದಲು ನಾನಿಲ್ಲಿ ಅರ್ಧ ಕಪ್ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಕಟ್ಕೋಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುನಃ ಅರ್ಧ ಕಪ್ ನೀರು ಹಾಕಿದ್ದೀನಿ. ಟೋಟಲ್ 1 ಕಪ್ ನೀರು ಹಾಕೊಂಡಿದ್ದೀನಿ. ಇವಾಗ ಹಿಟ್ಟು ಕೂಡ 1 ಕಪ್ ಇದೆ. ನೋಡಿ, ಮಿಕ್ಸ್ ಆಗಿದೆ. ನೋಡಿ, ಈ ರೀತಿ ಇರಬೇಕು ನಮ್ಮ ಹಿಟ್ಟು. ನೋಡಿ, ನಾವು ಸ್ಪೂನ್ ಅಲ್ಲಿ ಈ ರೀತಿ ಅದರ ಹಿಂಬದಿಯಲ್ಲಿ ಈ ರೀತಿ ಮಾಡುವಾಗ ಅಲ್ಲಿ ಅಂಟಿರ್ಬೇಕು ಹಿಟ್ಟು, ಆ ರೀತಿ ಇರಬೇಕು. ಓಕೆ, ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ಮೆಣಸು, ಅದೇ ರೀತಿ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕ್ಯಾಪ್ಸಿಕಮ್, ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಸಾಸ್. ನಾನಿಲ್ಲಿ ಮೊದಲು 3 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ, ಅಥವಾ ಕೆಚಪ್. ನಾನಿಲ್ಲಿ ಕೆಚಪ್ ಯೂಸ್ ಮಾಡಿರೋದು, ಯಾವುದು ಆಗ್ಬೋದು. 3 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಈ ರೀತಿ ನಾವು ಒಂದೇ ಸಲ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಬೇಗ ಬೇಗ ಈ ಮಂಚೂರಿಯನ್ ಮಾಡೋದಿಕ್ಕಾಗುತ್ತೆ. ನಮಗೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿಟ್ಕೋಬೇಕು, ಅವಾಗ ಬೇಗ ಬೇಗ ಮಾಡೋದಿಕ್ಕಾಗುತ್ತೆ ನಮಗೆ ಮಂಚೂರಿಯನ್. ಓಕೆ, ಇದನ್ನ ಮಿಕ್ಸ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಇನ್ನು ಬೇಕಾಗಿರೋದು ಕಾರ್ನ್ಫ್ಲವರ್ ಮಿಕ್ಸ್. ಅದಕ್ಕೊಂದು 4 ಟೀ ಸ್ಪೂನ್, ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ. ಆಮೇಲೆ ಅದನ್ನ ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಇವಾಗೆಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ನೋಡಿ, ನಮ್ಮ ಈ ಹಿಟ್ಟಲ್ಲಿ ನಮ್ಮ ಗುಜ್ಜೆ ಅಂದ್ರೆ ಎಳೆ ಹಲಸಿನಕಾಯಿಯನ್ನ ಅದ್ಬಿಟ್ಟು ಇದನ್ನ ಡೀಪ್ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ತುಂಬಾನೇ ರುಚಿಯಾಗಿರುತ್ತೆ ಈ ರೆಸಿಪಿ ಒಂದ್ಸಲ ತಿನ್ಬಿಟ್ರೆ ಖಂಡಿತ ನೀವು ಒಂದು ಗುಜ್ಜೆಯನ್ನ ಬಿಡಲ್ಲ ಕಂಡ್ರೆ. ಇದನ್ನ ಮಾಡಿ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರಿಗೆ ಸಿಗುವಂತಹ ಒಂದು ರೆಸಿಪಿ. ಊರಲ್ಲೆಲ್ಲ ಇದು ಬೇಕಾದಷ್ಟು ಇರುತ್ತೆ ನಮ್ಮ ಗುಜ್ಜೆ. ಸೊ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಈ ಸಲ 2 ಬದಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಒಂದಕ್ಕೊಂದು ಅಂಟಿ ಇದ್ರೆ ಇದನ್ನ ಈ ರೀತಿ ಸಪ್ರೇಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ತೆಗಿತಾ ಇದ್ದೀನಿ. ಇದೇ ರೀತಿ ಉಳಿದೆಲ್ಲ ಗುಜ್ಜೆಯನ್ನ ಅದೇ ಮಸಾಲೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ ನಾನು. ನಮ್ಮ ಗುಜ್ಜೆ ಫ್ರೈ ಆಗಿ ರೆಡಿ ಆಗಿದೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಕವರ್ ಎಲ್ಲ ಫುಲ್ ಕವರ್ ಆಗಿ ಫ್ರೈ ಆಗಿದೆ ಅಂತ. ಇದನ್ನ ಹಾಗೆ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ. ಅಂದ್ರೆ ನಾವು ಇದು ಆಲ್ರೆಡಿ ಬೇಯಿಸಿಟ್ಟದ್ದು, ಅದ ಕಾರಣ ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕಾಗಿಲ್ಲ, ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಬೋದು. ನೋಡಿ, ಆಮೇಲೆ ಅದೇ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಇಷ್ಟು ಎಣ್ಣೆ ಬೇಡ, ನಾನು ಇದರಿಂದ ಸ್ವಲ್ಪ ತೆಗಿತಾ ಇದ್ದೀನಿ. ನಿಮ್ಗೆ ಇಲ್ಲಿ ಬೇಕಿದ್ರೆ ರಿಫೈನ್ಡ್ ಆಯಿಲ್, ಆಕ್ಚುಲಿ ಮಂಚೂರಿಯನ್ ಅಂದ್ರೆ ರಿಫೈನ್ಡ್ ಆಯಿಲ್ ಅಲ್ಲೇ ಮಾಡೋದು. ಇಲ್ಲಿ ನಾನು ತೆಂಗಿನ ಎಣ್ಣೆ ಬಳಸ್ಕೊಂಡಿದ್ದೀನಿ. ನಿಮ್ಗೆ ಯಾವ ಎಣ್ಣೆ ಬೇಕಿದ್ರೂ ಉಪಯೋಗಿಸ್ಬೋದು. ಮೊದ್ಲು ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ನಮ್ಮ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅಂದ್ರೆ ಇದು ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡುದು, ಅದ ಕಾರಣ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಬೇಗ ಬೇಗ ಹಾಕೊಂಡು ನಾವು ಮಾಡ್ಬೇಕು. ನೋಡಿ, ಆದ ಕೂಡಲೇ ನಾವು ಅಂದ್ರೆ ಹಸಿ ಮೆಣಸಿನಕಾಯಿ ಹಾಕೋಬೇಕು. ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ಕೂಡಲೇ ಈರುಳ್ಳಿನೂ ಹಾಕೊಳ್ಳಿ. 1 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಆ ಮಸಾಲೆ ಎಲ್ಲ ನಮ್ಮ ಫ್ರೈ ಮಾಡಿಟ್ಟಂತಹ ಹಲಸಿನಕಾಯಿಗೆ ಹಿಡಿಯುತ್ತೆ ಅದು. ಅದ ಕಾರಣ ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ.
ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಆಮೇಲೆ ನಾವು ಕಟ್ ಮಾಡಿಟ್ಟಂತಹ ಕ್ಯಾಪ್ಸಿಕಮ್ ಹಾಕೋಣ. ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಅದನ್ನು ಸಣ್ಣಕ್ಕೆ ನೋಡಿ ತುಂಡು ಮಾಡಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಉಪ್ಪೇನು ಹಾಕಿಲ್ಲ, ಯಾಕಂದ್ರೆ ನಾವು ಸಾಸ್ ಎಲ್ಲ ಸೇರಿಸ್ತೀವಿ, ಆವಾಗ ಉಪ್ಪು ಆಮೇಲೆ ಸೇರಿಸಿದ್ರೆ ಸಾಕು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬೇಯಲಿದು. ನೋಡಿ ರೆಡಿ ಆಗಿದೆ. ಅಂದರೆ ಜಾಸ್ತಿ ಬೇಯಬೇಕಾದ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಆದರೆ ಸಾಕು. ಓಕೆ, ಇದೆಲ್ಲ ರೆಡಿ ಆಯಿತು. ಇನ್ನು ಇದಕ್ಕೆ ನಾವಿಲ್ಲಿ ರೆಡಿ ಮಾಡಿಟ್ಟಂಥ ಸಾಸ್ ನೋಡಿ, ನಾವು ಈ ರೀತಿ ಮಿಕ್ಸ್ ಮಾಡಿದ್ರಿಂದ ನಮಗೆ ಒಮ್ಮೆಲೆ ಹಾಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ಸಪ್ರೇಟ್ ಆಗಿ ಹಾಕೋಬೇಕಾಗುತ್ತೆ. ಈ ರೀತಿ ಮೊದಲೇ ಎಲ್ಲ ರೆಡಿ ಮಾಡಿಟ್ರೆ ನಮಗೆ ಬೇಗ ಬೇಗ ಇದನ್ನು ಮಾಡೋದಿಕ್ಕಾಗುತ್ತೆ. ಯಾಕಂದರೆ ನಮ್ಮ ಫ್ಲೇಮ್ ಎಲ್ಲ ಸ್ವಲ್ಪ ಜಾಸ್ತಿಯಲ್ಲೇ ಇಟ್ಟು ಈ ರೆಸಿಪಿ ಮಾಡೋದು. ನೋಡಿ ಈ ರೀತಿ ಸ್ವಲ್ಪ ನೀರು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಯಾಕಂದ್ರೆ ನಾವು ಸಾಸ್ ಎಲ್ಲ ಸೇರಿಸ್ತೀವಿ ಮೊದಲೇ, ಅದರಲ್ಲಿ ಉಪ್ಪು ಇರುತ್ತೆ, ಆದ ಕಾರಣ ಆಮೇಲೆ ನೋಡ್ಕೊಂಡು ಸೇರಿಸಿದ್ರೆ ಆಯ್ತು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಕಾರ್ನ್ಫ್ಲವರ್ ಮಿಕ್ಸ್ ಹಾಕೊಳ್ಳಿ. ಕಾರ್ನ್ಫ್ಲವರ್ ಮಿಕ್ಸ್ ಹಾಕೋದು ಯಾಕಂದ್ರೆ ಸ್ವಲ್ಪ ನಮ್ಮ ಈ ಗ್ರೇವಿ ಸ್ವಲ್ಪ ದಪ್ಪ ಬರೋದಿಕ್ಕೋಸ್ಕರ. ನೋಡಿ, ಇಲ್ಲಾಂದ್ರೆ ನಿಮಗೆ ಹಾಕದೇನೋ ಮಾಡ್ಬೋದು, ಹಾಕಿದ್ರೆ ಒಳ್ಳೆ ದಪ್ಪ ಸಿಗುತ್ತೆ ನಮಗೆ ಗ್ರೇವಿ. ನೋಡಿ ಗ್ರೇವಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ನಾವು ಆವಾಗ ಫ್ರೈ ಮಾಡಿಟ್ಟಂತಹ ನಮ್ಮ ಗುಜ್ಜೆ ಪೀಸನ್ನು ಹಾಕೋಣ. ಅಂದರೆ ಎಳೆ ಹಲಸಿನಕಾಯಿಯನ್ನು ಫ್ರೈ ಮಾಡಿಟ್ಟಿದ್ವಿ, ಅದನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಚೈನೀಸ್ ಗುಜ್ಜೆ ಮಂಚೂರಿಯನ್ ರೆಡಿ ಆಗುತ್ತೆ. ಚೈನೀಸ್ ಸ್ಟೈಲಲ್ಲಿ ಮಾಡಿರುವಂಥದ್ದು, ಗುಜ್ಜೆ ನಮ್ಮದೇ ಊರಿಂದು. ನೋಡಿ ಈ ರೀತಿ ಇರುತ್ತೆ ನಮ್ಮ ಗುಜ್ಜೆ ಮಂಚೂರಿಯನ್. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ಫ್ಲೇಮ್ ಆಫ್ ಮಾಡಿಬಿಟ್ರೆ ಆಯಿತು. ನಮ್ಮ ಗುಜ್ಜೆ ಮಂಚೂರಿಯನ್ ರೆಡಿ ಆಗಿದೆ ಇವಾಗ. ನೋಡಿ ಈ ರೀತಿ ಇರುತ್ತೆ. ಓಕೆ, ಇದನ್ನೊಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡಿದರೆ ಆಯಿತು. ಖಂಡಿತ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ. ನೋಡಿ ಹೀಗಿರುತ್ತೆ ನಮ್ಮ ಗುಜ್ಜೆ ಮಂಚೂರಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.